ಬ್ರೋ ಕಾಟೇರ ಸಿನಿಮಾ ನೋಡಿದ್ರಿ, ಹೆಂಗ ಅನಿಸ್ತು ಸಿನಿಮಾ? ಹೌದು ಬ್ರೋ, ಕಾಟೇರ ಸಿನಿಮಾ ನೋಡಿದೆ. ತುಂಬ ಖುಷಿ ಆಯಿತು. ಏನು ಖುಷಿ ಆಯಿತು ಅಂತಂದರೆ, ಇಷ್ಟು ವರ್ಷ ಮಾಡ್ದಲ್ಲಿರೋ ಒಂದು ಕ್ಯಾರೆಕ್ಟ್ರು, ಮಾಡ್ದಲ್ಲಿರೋ ಒಂದು ಕತೆ ಡಿ ಬಾಸ್ ಮಾಡಿದ್ರು. ಹಳೆಯವೆಲ್ಲ ತುಂಬ ಇಷ್ಟಪಡ್ತಿದ್ವಿ. ಬಟ್ ಕಾಟೇರನ ಮನಸ್ಪೂರ್ವಕವಾಗಿ ಇಡೀ ಕರ್ನಾಟಕನೇ ಒಪ್ಕೊಂಡಿದ್ದೀವಿ. ಅದಕ್ಕೆ ಒಂದೇ ಒಂದು ಕಾರಣ ಅಂದರೆ ನಿನ್ನೆ ಆಗಿರೋ ಕಲೆಕ್ಷನ್ನು 19 ಕೋಟಿ ಆಗಿದೆ. ಇದು ಆ ಸಿನಿಮಾ ತಂಡಕ್ಕೆ ಎಷ್ಟು ಹೆಮ್ಮೆ ಆಗಿದೆ ಅನ್ನೋ ಗೊತ್ತಿಲ್ಲ. ಒಬ್ಬ ಕನ್ನಡಿಗನಾಗಿ ನನಗಂತೂ ತುಂಬ ಹೆಮ್ಮೆ ಆಗಿದೆ. ಆಮೇಲೆ ಫೈಟ್ಸು, ಆ್ಯಕ್ಷನ್ ಸೀಕ್ವೆನ್ಸು, ಜಾತಿ ಪದ್ಧತಿ, ಲವ್ ಸ್ಟೋರಿ, ಎಲ್ಲದರ ಸಮ್ಮಿಶ್ರಣ ಇದೆ. ರೈತರ ಬಗ್ಗೆ ಕೂಡ ಇದೆ. ಸೊ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳ ಜೊತೆ ಸಿನಿಮಾ ಮೂಡ್ ಬಂದಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾ? ನಾನು ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕಂತಂದರೆ, ಒಬ್ಬ ವ್ಯಕ್ತಿ ಸಿನಿಮಾದಲ್ಲೇ ಬೇರೆ ಥರ ಇರ್ತಾನೆ, ರಿಯಲ್ ಲೈಫಲ್ಲೇ ಬೇರೆ ಥರ ಇರ್ತಾನೆ. ಬಟ್ ಅದೇ ನಮ್ಮ ಡಿ ಬಾಸು ರಿಯಲ್ ಲೈಫಲ್ಲಿ ರೈತರಿಗೆ ಕೊಡೋ ಪ್ರಾಮುಖ್ಯತೆ ಏನಿದೆಯೋ ಅದಕ್ಕೂ 10ರಷ್ಟು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅಂದರೆ ವ್ಯಕ್ತಿತ್ವನೂ ಒಂದೇ ಆಗಿದೆ, ಸಿನಿಮಾದಲ್ಲಿರೋ ವ್ಯಕ್ತಿತ್ವನೂ ಒಂದೇ ಇದೆ. ಅದು ನಮಗೆ ತುಂಬ ಖುಷಿ ಆಯಿತು. ನಾವೆಲ್ಲ 5ನೇ ಕ್ಲಾಸು 6ನೇ ಕ್ಲಾಸಲ್ಲೆಲ್ಲ ಓದಿದ್ವಿ, ಊಳಿಗಮಾನ್ಯ ಪದ್ಧತಿ, ಉಳುವವನೇ ಹೊಲದೊಡೆಯ ಅಂತ ತುಂಬ ಓದಿದ್ವಿ ನಾವು ಅದನ್ನೆಲ್ಲ. ಬಟ್ ಇವತ್ತು ಅದೊಂದನ್ನು ಒಂದು ಕತೆ ರೂಪದಲ್ಲಿ ಒಂದು ಸಿನಿಮಾದಲ್ಲಿ ನೋಡಿದ್ವಿ. ಆ ಸಿನಿಮಾದಲ್ಲಿ ಹೀರೋ ನಮ್ಮ ಡಿ ಬಾಸು, ಅದೊಂದು ಖುಷಿ ಇದೆ. ರೈತರಿಗೆ ಇವತ್ತು ಆಗ್ತಿರೋಂಥ ಒಂದು ಅನ್ಯಾಯ. ಬಟ್ ಇವತ್ತು ಓಕೆ, ಜಮೀನು ಯಾರು ಹೊಡಿತಿದ್ದಾರೋ ಅವರೇ ಅದಕ್ಕೆ ಯಜಮಾನರು ಅಂತ ಇದೆ. ಬಟ್ ಇವತ್ತು ಡಿ ಬಾಸ್ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ರೈತರು ಕೂಡ ಎಷ್ಟೋ ವರ್ಷದಿಂದ ಇವತ್ತು ಅನುಭವಿಸ್ತಿದ್ದಾರೆ. ಅವರು ಬೆಳೀತಿರೋ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ. ಬಟ್ ಇವತ್ತು ಸರ್ಕಾರ, ನಾನು ಪ್ರತಿ ಸಲ ಅದನ್ನೇ ಹೇಳೋದು, ಸರ್ಕಾರ ನೀವು ಫ್ರೀ ಕೊಡಬೇಡಿ ಜನಕ್ಕೆ ಏನನ್ನೂ. ಕರೆಕ್ಟ್ ಟೈಮಿಗೆ ಕರೆಂಟು, ಅವ್ರಿಗೆ ನೀರು ಕೊಡಿ, ಅವ್ರ ಬೆಳೆಗೆ ಒಳ್ಳೆ ಬೆಲೆ ಕೊಡಿ. ನೀವೇನು ಟ್ಯಾಕ್ಸ್ ಕಟ್ತೀರೋ ಅದನ್ನು ರೈತರೇ 10ರಷ್ಟು ಜಾಸ್ತಿ ಕಟ್ತಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ಸರಿಯಾದ ಟೈಮಿಗೆ ಎಲ್ಲ ಒಬ್ಬ ರೈತಂಗೆ ಸಿಕ್ಕರೆ ಆ ರೈತನಷ್ಟು ಶ್ರೀಮಂತ ನಮ್ಮ ದೇಶದಲ್ಲಿ ಇನ್ನೊಬ್ಬ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕಾಟೇರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ನಮ್ಮ ಡಿ ಬಾಸ್ ಬಗ್ಗೆ ಹೇಳ್ಬೇಕು ಅಂತಂದರೆ, ಮೆಜೆಸ್ಟಿಕ್ಕು ದಾಸದಲ್ಲೆಲ್ಲ ಒಂದು ಲಾಂಗ್ ಹಿಡ್ಕೊಂಡಿದ್ರು. ಬಟ್ ಇವತ್ತು ಎಷ್ಟೋ ಲಾಂಗ್ ಹಿಡ್ಕೊಂಬಿಟ್ರು. ಅದರಲ್ಲೂ ಸ್ಟಾರ್ಟಿಂಗು ಒಲೆ ಮಾರಿ ಹೊತ್ಕೊಂಬರೋಕ್ಕೆ ಅಂತ ಬರ್ತಾರೆ. ಆವಾಗ ಆ ಬಾಯಲ್ಲಿ ಕತ್ತಿಟ್ಕೊಂಡು ಆ ಮಾಡೋ ಫೈಟ್ ಇದೆಯಲ್ಲ, ನಿಜವಾಗ್ಲೂ ಅದಕ್ಕೆ ಡೆಡಿಕೇಶನ್ ತುಂಬ ಇದ್ದರೆ ಮಾತ್ರ ಆ ಥರ ಫೈಟೆಲ್ಲ ಸಾಧ್ಯ. ಕೊನೆಗೆ ಆ ಬಾವಿ ಇದೊಂದು ಸೀನ್ ಬರುತ್ತೆ, ಅದರಲ್ಲಿ 108 ಜನದ ಜೊತೆ ಫೈಟಿಂಗ್ ಮಾಡ್ತಾರೆ. ಆ ಸಿನಿಮಾದ ಇಡೀ ಮೇಕಿಂಗು, ಎಲ್ಲೆಲ್ಲೂ ಕೂಡ ಸಿನಿಮಾ ಮೇಕಿಂಗು ಅಲ್ಲಿ ಚೆನ್ನಾಗಿರಲಿಲ್ಲ, ಇಲ್ಲಿ ಚೆನ್ನಾಗಿರಲಿಲ್ಲ ಅಂತಲ್ಲ, ಅಷ್ಟು ಅದ್ಭುತವಾಗಿತ್ತು ಮೇಕಿಂಗು. ಡಿ ಬಾಸ್ದು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ಅದೇ ಹೇಳ್ತೀನಲ್ಲ, ಇಷ್ಟು ದಿನದ್ದು ಒಂದು ಲೆಕ್ಕ ಆದರೆ ಡಿ ಬಾಸ್ದು, ಕಾಟೇರದು ಮತ್ತೊಂದು ಲೆಕ್ಕ ಅದು. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನು ಅಂದ್ರೆ, ಹಿರಣ್ಯಕಶಿಪು ಡೈಲಾಗ್, ಅಣ್ಣವ್ರ ಡೈಲಾಗ್ನ ದರ್ಶನ್ ಸರ್ ಹೇಳಿದ್ದಾರೆ. ಹೌದು ಬ್ರೋ, ಇದು ಕೂಡ ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ. ಅದಕ್ಕೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಜೈಕಾರ ಆಗ್ತಿದ್ದಾರೆ. ಸೊ ಆ ಸೀಕ್ವೆನ್ಸ್ ಬ್ರೋ, ಇವತ್ತು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಾದ್ರು ಈ ಕ್ಷಣದಲ್ಲಿ ಅಣ್ಣವ್ರು ಏನಾದ್ರು ಬದುಕಿದ್ದಿದ್ರೆ ಡಿ ಬಾಸ್ ಅವ್ರನ್ನ ತುಂಬ ಖುಷಿ ಪಡೋರು. ಏನಕ್ಕೆ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಇಂಥ ಒಬ್ಬ ನಟ ಇದ್ದಾನಲ್ಲ ಅಂತ ತುಂಬ ಖುಷಿ ಪಡ್ತಿದ್ರು ಅಣ್ಣವರು. ಏಕೆಂದರೆ ಒಂದು ಸೆಕೆಂಡು ಥಿಯೇಟ್ರಲ್ಲಿ ನಾನು ನೋಡಬೇಕಾರೆ ಯಾರೋ ಒಬ್ಬರು ಹಿಂದೆ ಒಬ್ಬರು ವಯಸ್ಸಾದವ್ರು ಕೂತಿದ್ರು. ಅವ್ರು ಹೇಳಿದ್ರು, ಅವ್ರ ಭಾಷೆಲಿ ಅವನು ಅಣ್ಣವ್ರ ಥರನೇ ಮಾಡ್ಬಿಟ್ಟ ನೋಡು ಅಂತ ಅಂದ್ರೆ. ಅಂದರೆ ಅವ್ರ ಆಡು ಭಾಷೆ ಆ ಥರ ಇರ್ಬೋದು, ಬಟ್ ಅವ್ರು ಹೇಳಿದ್ದು ಸತ್ಯ ಅದು. ಇವತ್ತು ಅಣ್ಣವ್ರು ಇದ್ದಿದ್ರೆ ನಿಜವೂ ತುಂಬ ಖುಷಿ ಪಡೋರು ಅವರ ಆ್ಯಕ್ಟಿಂಗ್ ನೋಡಿ. ಅದೊಂದು ನಮಗೆ ತುಂಬ, ಏಕೆಂದರೆ ಸುಮಾರು ಸಲ ಡಿ ಬಾಸ್ ಹೇಳಿದ್ದಾರೆ ರಾಜವಂಶದ ಬಗ್ಗೆ, ಅಲ್ಲಿಂದನೇ ನಾನು ಅನ್ನ ತಿಂದು ಬಂದಿರೋದು ಅಂತ. ಅದನ್ನು ಈ ಸಿನಿಮಾದಲ್ಲೂ ತೋರಿಸ್ಕೊಟ್ರು ಅಣ್ಣವ್ರು ಡೈಲಾಗ್ ಹೇಳಿ. ಸೊ ನನಗೆ ಹಂಗೆ ಅನ್ನಿಸ್ತು ಬ್ರೋ, ಅಣ್ಣವ್ರು ಇದ್ದಿದ್ರೆ ತುಂಬ ಖುಷಿ ಪಡೋರು ದರ್ಶನ್ ಅವ್ರ ಬಗ್ಗೆ ಅಂತ. ಸೊ ಫಸ್ಟ್ ಡೇ 20 ಕೋಟಿ ಆಗಿದೆ, ಆರಾಮಾಗಿ ಸಿನಿಮಾ 100 ಕೋಟಿ ಮಾಡುತ್ತೆ ಅಂತಿದ್ದಾರೆ. ಸೊ ಎಷ್ಟು ಮಾಡ್ಬೋದು ಅನ್ಸುತ್ತೆ? ಹೌದು ಬ್ರೋ, ಬ್ರೋ ಎಲ್ಲ ಸಿನಿಮಾನೂ ದುಡ್ಡು ಮಾಡಲ್ಲ, ಕೆಲವೊಂದು ಸಿನಿಮಾ ದುಡ್ಡು ಮಾಡ್ದಂಗಿರುತ್ತೆ. ಬಟ್ ಈ ಸಿನಿಮಾ ಎಲ್ಲರೂ ಮನ್ಸು ಗೆದ್ದೈತೆ, ತುಂಬ ಮನ್ಸು ಗೆದ್ದೈತೆ. ನೆನ್ನೆ ಎಲ್ಲ ತುಂಬ ರಿವ್ಯೂ ಎಲ್ಲ ನೋಡ್ಬೇಕಾದ್ರೆ ಯಾರೋ ಒಬ್ಬರು ವಯಸ್ಸಾದವರು, ಸರ್ ಟಿಕೆಟ್ ಸಿಗಲಿಲ್ಲ, ಬ್ಲ್ಯಾಕಲ್ಲಿ 200 ರೂಪಾಯಿ ಟಿಕೆಟ್ 500 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ಬಟ್ 1000 ರೂಪಾಯಿ ಆದ್ರೂ ತಗೊಂಡು ನೋಡಲೇಬೇಕು ಅಂತ ನಾನು ಬಂದೆ ಅಂತ ಅಂದರೆ, ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣ ಯಾರು ಅಂತಂದರೆ ಡಿ ಬಾಸು. ಆಮೇಲೆ ಇನ್ನೊಂದು ಮಾಲಾಶ್ರೀ ಅವ್ರ ಮಗಳದು ಆ್ಯಕ್ಟಿಂಗ್ ಮಾತ್ರ ಫಸ್ಟ್ ಫಿಲ್ಮ್ ಆದರೂ ಕೂಡ ಅವ್ರದ್ದು ದಿ ಬೆಸ್ಟ್ ಮೂವಿ ಅದು ಅವ್ರದ್ದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾತ್ರ ಸಖತ್ತ ಮಾಡಿದ್ದಾರೆ. ಶಿವ ಪಾರ್ವತಿ ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗು ಅಷ್ಟೇ ಸಖತ್ತಾಗಿದೆ. ಇವಾಗ ಕರ್ನಾಟಕದಲ್ಲಿ ಇತ್ತೀಚೆಗೆ ನೈಟ್ ಶೋ ಕೊಡೋದೇ ಕಷ್ಟ. ಅಂಥದ್ರಲ್ಲಿ ಈ ಸಿನಿಮಾಗೆ ಏನಿಲ್ಲ ಅಂದ್ರೆ ಒಂದು 20 ಶೋ, ಅಂದರೆ 20 ಶೋಕ್ಕಿಂತ ಹೆಚ್ಚಿನ, ಅಂದರೆ 20 ಥಿಯೇಟ್ರಿಗಿಂತ ಹೆಚ್ಚಿನ 12 ಗಂಟೆ ಮಿಡ್ ನೈಟ್ ಶೋ ಕೊಟ್ಟಿದ್ದಾರೆ. ಬಟ್ ಇಷ್ಟೇ ಇರ್ಬೋದಾ, ಅಥವಾ ಇಲ್ಲಿಗಲ್ಲಿ ಯಾರಾದರೂ ಮತ್ತೆ ಮಿಡ್ ನೈಟ್ ಶೋ ಕೊಟ್ಟು ಏನಾದ್ರು ಮಾಡಿಸಿರ್ಬೋದು? ಅದು ಒಂದು ಕಾರಣ ಏನು ಅಂತಂದರೆ, ಇವತ್ತು ಡೇ ಶೋ ಅಂತ ಕೊಡೋದೇ ಕಷ್ಟ ಆಗ್ಬಿಟ್ಟಿದೆ ಕನ್ನಡ ಸಿನಿಮಾಗಳಿಗೆ. ಅಂಥದ್ರಲ್ಲಿ ನೈಟು ಈ ಅನುಪಮದಲ್ಲೆಲ್ಲ 3 ಗಂಟೆ ಶೋ, 5 ಗಂಟೆ ಶೋ, ದಿನಕ್ಕೆ 7-8 ಶೋ ನಡೆದೈತೆ, ಮಧ್ಯರಾತ್ರಿಯಿಂದನೇ ಶುರು. ಅದಕ್ಕೆ ಕಾರಣ ಏನು ಅಂತಂದರೆ
ಡಿ ಬಾಸು ಮತ್ತು ಅವರ ಅಭಿಮಾನಿಗಳ ಮಧ್ಯೆ ಇರೋಂಥ ಒಂದು ಸಂಬಂಧ. ಬಟ್ ನೈಟ್ ಶೋ ಕೊಟ್ಟಿದ್ರು ಅಂತ ಅಲ್ಲೇನು ಜನ ಇಲ್ದಂಗೆ ಏನಿರಲಿಲ್ಲ, ಅವಾಗಲೂ ಹೌಸ್ಫುಲ್ ಆಗಿತ್ತು. ಅದಕ್ಕೆ ಕಾರಣವೇ ಡಿ ಬಾಸು ಮತ್ತು ಅವರು ಅಭಿಮಾನಿಗಳಿಗೆ ತೋರಿಸೋ ಪ್ರೀತಿ, ನಾವು ಅವ್ರಿಗೆ ತೋರಿಸೋ ಪ್ರೀತಿಯಿಂದನೇ ಇವತ್ತು. ಅಂದರೆ ಬ್ರೋ ಥಿಯೇಟ್ರ್ ಅವರು ದಡ್ರಲ್ಲ ಬ್ರೋ, ಅವರು ತುಂಬ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಸುಮ್ಮನೆ ನೈಟ್ 12 ಗಂಟೆಗೆ 2 ಗಂಟೆ 3 ಗಂಟೆಗೆಲ್ಲ ಯಾರೂ ಶೋ ಹಾಕಲ್ಲ. ಆ ಥರ ಅವ್ರು ಶೋ ಹಾಕ್ತಿದ್ದಾರೆ ಅಂತಂದರೆ ಅವ್ರಿಗೆ ಧೈರ್ಯ ಎಷ್ಟಿರಬೇಕು. ಏಕೆಂದರೆ ಬಂದೇ ಬರ್ತಾರೆ, ಯಾಕೆಂದರೆ ಇದು ದರ್ಶನ್ ಮೂವಿ, ಜನ ಬಂದೇ ಬರ್ತಾರೆ. ನಾನು 3 ಗಂಟೆ ಶೋ ಸ್ಟಾರ್ಟ್ ಮಾಡಿದ್ರು ಬರ್ತಾರೆ, ಬೆಳಗ್ಗೆ 6 ಗಂಟೆ ಶೋ ಸ್ಟಾರ್ಟ್ ಮಾಡಿದ್ರು ಬರ್ತಾರೆ, ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ 20 ಶೋ ಕೊಟ್ಟಿದ್ದಾರೆ. ಹೇಳಕ್ಕೆ ಬರಲ್ಲ, ನಮಗೆ ಗೊತ್ತಿಲ್ಲದಲ್ಲಿ ಇನ್ನೂ ಎಷ್ಟೋ ಶೋ ಇರ್ತವೆ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲ. ಬರೀ ಬೆಂಗಳೂರದೇ ನೋಡ್ತಿದ್ದೀವಿ ನಾವು, ಬಟ್ ಬೇರೆ ಬೇರೆ ಡಿಸ್ಟಿಕ್ಕಲ್ಲೆಲ್ಲ ಕೂಡ ಇವತ್ತಿಗೂ ಕೂಡ ಒಂದೊಂದು ಥಿಯೇಟ್ರಲ್ಲಿ ಬೆಳಗಿನ ಜಾವದಿಂದ ಶುರುವಾಗಿರೋ ಶೋ ಡೈಲಿ 7-8 ಶೋ ಹೌಸ್ಫುಲ್ ಆಗ್ತಿದೆ. ಇವಾಗ ನಿಮಗೆ ಕಾಟೇರ ಸಿನಿಮಾದಲ್ಲಿ ಯಾವುದಾದ್ರೂ ಇಷ್ಟ ಆಗದೆ ಇರೋ ಸೀನು ಅಥವಾ ಏನಾದರೂ ಸೀಕ್ವೆನ್ಸ್? ಬ್ರೋ ನನಗೆ ಕಾಟೇರ ಸಿನಿಮಾದಲ್ಲಿ ಒಂದು ಇಷ್ಟ ಆಗದಲ್ಲೇ ಇರೋ ಸೀನ್ ಅಂತಲ್ಲ, ಅದು ಹೇಳಿದ್ನಲ್ಲ, ಎಲ್ಲ ಹೊಸ್ದಾಗೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ರೈತರ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು ಡಿ ಬಾಸ್ದು. ಆಮೇಲೆ ಇನ್ನೊಂದು ನನಗೆ ಆ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಆಗಿದೆ ಅಂದರೆ ನಮ್ಮ ಡಿ ಬಾಸು ಡ್ಯಾನ್ಸ್ ಮಾಡೋದು ಕಡಿಮೆ. ಅದು ನಾವೆಲ್ಲ ಅಭಿಮಾನಿಗಳು ನಾವು ಒಪ್ಕೊಳ್ಳೇಬೇಕು. ನಾವು ನಮ್ಮ ಡಿ ಬಾಸ್ ಹಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತಲ್ಲ, ನಮ್ಮ ಡಿ ಬಾಸು ಡ್ಯಾನ್ಸ್ ಮಾಡೋದು ಕಡಿಮೆ. ಬಟ್ ಗೊತ್ತಿಲ್ಲ ಪಾಪ, ಚೆನ್ನಾಗಿ ರುಬ್ಬಿಟ್ಟವ್ರೆ ದರ್ಶನ್ ಸರ್ನ, ರುಬ್ಬಿಟ್ಟು ಡಿ ಬಾಸ್ ಹತ್ರ ಒಳ್ಳೆ ಡ್ಯಾನ್ಸ್ ಮಾಡಿಸಿದ್ದಾರೆ. ನಾನು ಡಿ ಬಾಸ್ನ ಕೇಳ್ಕೊಳ್ಳೋದು ಅಂದರೆ ನೆಕ್ಸ್ಟ್ ಇದೇ ಥರ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಬಾಸ್ ಅಂತ. ಆಮೇಲೆ ನೀವು ಹೇಳ್ದಂಗೆ ನನಗೆ ಸೆಕೆಂಡ್ ಹಾಫು ಒಂದು ಚೂರು ಬೋರ್ ಅನ್ನಿಸ್ತು. ಅಂದರೆ ಎಲ್ಲೋ ಒಂದು ಕಡೆ ಒಂದು 10-15 ನಿಮಿಷ ಕಥೆನ ಎಳೆದ್ರು ಅಂತ ಅನ್ನಿಸ್ತು. ಅಲ್ಲಿ ಮೋಸ್ಟ್ಲಿ ಯಾರಿಗಾರು ಬೋರ್ ಆಗಿದ್ರೆ ನನಗೆ ಪರ್ಸ್ನಲಾಗಿ ನನಗಾಯಿತು. ಬಟ್ ಒಟ್ಟಾರೆ ಸಿನಿಮಾ ಚೆನ್ನಾಗಿತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ಮಾತ್ರ ಒಂದು ಚೂರು ಎಳೀತು ಸಿನಿಮಾ, ಬೋರ್ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಸ್ಟಾರ್ಟಿಂಗಿಂದ, ಅದರಲ್ಲೂ ಶ್ರುತಿ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಯಾವುದೇ ಆ ಹೀರೋಯಿನ್ ಎಷ್ಟೇ ಹೇಳಿದ್ರು ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲರಂಥ ಒಬ್ಬ ಹೀರೋ ತನ್ನ ಅಕ್ಕಂಗೆ ಏನೋ ಒಂದು ಅನ್ಯಾಯ ಆಯಿತು ಅವ್ರ ಶೀಲದ ಬಗ್ಗೆ, ಅವ್ರನ್ನ ಯಾರೋ ಒಬ್ಬ ಮುಟ್ಟದ ಅನ್ನೋ ಒಂದೇ ಒಂದು ಸುದ್ದಿಗೆ ಅಲ್ಲಿಂದ ಶುರುವಾಗುತ್ತೆ ಫೈಟಿಂಗು ಡಿ ಬಾಸ್ದು. ಅಂದರೆ ಒಂದು ಹೆಣ್ಣಿಗೆ ಏನಾರು ಆದರೆ ಪ್ರತಿಯೊಬ್ಬ ಕನ್ನಡಿಗನು ಅವನು ಹೀರೋನೇ ಅನ್ನೋದನ್ನ ಡಿ ಬಾಸ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ತರುಣ್ ಸುಧೀರ್ ಅವ್ರ ಡೈರೆಕ್ಷನ್ನು ನಾವು ಮಾತಾಡೋಂಗೇ ಇಲ್ಲ, ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಇವಾಗ ತರುಣ್ ಸುಧೀರ್ ಒಂದೊಂದು ಡಿಫ್ರೆಂಟ್ ಆಗೇ ತೊಗೊಂಬಂದರು 3 ಕತೆನ. ಬಟ್ ಅವ್ರು ಮಾಡಿರೋ 3 ಕತೆನೂ 3 ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಅವ್ರಿಗೇನು ಹೇಳ್ತಾರೆ ತರುಣ್ ಸರ್? ಅದೇ ಸರ್, ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ತರುಣ್ ಸುಧೀರ್ ಅವ್ರನ್ನ ನಾವು ಇವತ್ತಿಂದ ನೋಡ್ತಿಲ್ಲ, ಎಷ್ಟೋ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿರೋರು. ಅವತ್ತು ನಮಗೆ ಗೊತ್ತಿರಲಿಲ್ಲ ಇಷ್ಟರ ಮಟ್ಟಕ್ಕೆ ಬಂದೇ ಬರ್ತಾರೆ ಇವರು ಅಂತ. ಬಟ್ ಇಷ್ಟರ ಮಟ್ಟಕ್ಕೆ ಬಂದು, ಅದರಲ್ಲೂ ನಮಗೇನು ಖುಷಿ ಅಂತಂದರೆ ನಮ್ಮ ಬಾಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಕಾಟೇರ ಅಂತ ಒಂದು ಸಿನಿಮಾ. ಈಗ ಆಲ್ರೆಡಿ ಒಂದು ಕ್ರಾಂತಿಲೇ ಇನ್ನೂ ಎಲ್ಲ ಅದರಲ್ಲೇ ಗುಣುಕ್ತಿತ್ತು ಎಲ್ರದ್ದು. ಬಟ್ ಇವಾಗ ಕಾಟೇರ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಸೊ ಇನ್ನೊಂದು ಒಳ್ಳೆ ಕತೆ ರೆಡಿ ಮಾಡಿ ಅಂತ ನಾನು ಕೇಳ್ಕೊತೀನಿ.